ಮಧ್ಯಾಹ್ನ ವಾರಣಾಸಿಯಿಂದ ಟ್ರೈನ್ಗೆ ಹೊರಟು ನೈಟು ಪ್ರಯಾಗ್ರಾಜ್ ತಲುಪಿದ್ದಾರೆ. ಫುಲ್ಲು ಟಯರ್ಡ್ ಆಗಿದ್ರಂತೆ ಟ್ರೈನಲ್ಲಿ. ಅಲ್ಲೇ ಅನ್ನದಾಸೋಹ ನಡೀತಾ ಇತ್ತಂತೆ. ಎಷ್ಟು ಕೋಟಿ ಜನ ಬಂದು ಅಲ್ಲಿ ಊಟ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಪುಣ್ಯಾತ್ಮರಿಗೆ ಅನ್ನ ಹಾಕಿದಂಥ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಬಟ್ ತುಂಬ ಚೆನ್ನಾಗಿ ಊಟ ಇತ್ತಂತೆ. ಅಲ್ಲಿಂದ ಫುಲ್ಲು ರೂಮೆಲ್ಲ ಹುಡುಕಿ ರೂಮ್ ಬೇಕಂತ ಹೇಳ್ಬಿಟ್ಟು ಅದೇ ಶೆಡ್ ಥರ ಇತ್ತಂತೆ. ಅಲ್ಲಿ ಎಲ್ಲ ಹುಡುಕಿ ಲಾಸ್ಟಿಗೆ ಸಿಕ್ತಂತೆ. ಅಲ್ಲಿ ಎಲ್ಲರಿಗೂ ಒಬ್ಬರಿಗೆ 800 ಏನೋ ಅಂತ ಹೇಳಿದರು. ಎಲ್ಲರೂ ಒಂದೇ ರೂಮಲ್ಲೇ ಇದ್ದಾರೆ. 6 ಜನನೂ ಸೇರಿ ಒಂದೇ ರೂಮ್ ಮಾಡ್ಕೊಂಡಿದ್ದಾರೆ. ನೈಟೆಲ್ಲ ಅಲ್ಲಿ ಓಡಾಡಿದ್ದಾರೆ. ಅದಾದ ನಂತರ ನೈಟೆಲ್ಲ ರೆಸ್ಟ್ ಮಾಡಿಸಿ ಸ್ವಲ್ಪ ಓಡಾಡಿ ಆಮೇಲೆ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಗೇಟ್ ತೆಗ್ದಿರ್ಲಿಲ್ವಂತೆ ಸ್ನಾನಕ್ಕೆ, ಅಲ್ಲಿ ಹೋಗುವಂಥ ಗೇಟ್. ಆಮೇಲೆ ಗೇಟ್ ತೆಗೆದ್ಮೇಲೆ ಎಲ್ಲ 6 ಗಂಟೆಗೆ ಎಲ್ಲ ಹೊರಟಿದ್ದಾರೆ. 5:15ಗೆ ಬಂದಲ್ಲಿ ಗೇಟ್ ಹತ್ರ ನಿಂತಿದ್ರಂತೆ. ಅಲ್ಲಿಂದ ಹೊರಟಿದ್ದಾರೆ. ಫುಲ್ ರಶ್ ಇದೆ ಅಂತ ಹೇಳ್ತಾರೆ. ತುಂಬ ಚಳಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಸಖತ್ ಚಳಿ ಇದೆ. ಎಲ್ಲ ಅಷ್ಟು ಗಟ್ಟಿ ಹಿಂಗೆ ನೆಚ್ಕೊಂಬಿಟ್ಟಿದ್ದಾರೆ ಎಲ್ಲ ಫುಲ್ಲು. ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಬತ್ತಿರ್ತಿದ್ದಾರೆ. ಯಾರ್ಯಾರೋ ಮಕ್ಕಳು ಬರೀ ಎಲ್ಲ ಹೆಂಗಿದಾರೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬ ಚಳಿ ಇದೆ. ನಮ್ಮ ಮನೆಯವ್ರು ಚಳಿ ತಡ್ಕೊತಾರೆ, ಅಂಥದ್ರಲ್ಲಿ ಅವರಿಗೆ ಚಳಿ ಆಗಿದೆ, ಸಖತ್ ಚಳಿ ಆಗಿದೆ ಅಂತ ಲೆಕ್ಕ. ಎಲ್ಲರೂ ಫ್ರೆಂಡ್ಸ್ ಎಲ್ಲ 5 ಲೀಟ್ರದ್ದು ಕ್ಯಾನ್ ತೊಗೊಂಡಿದ್ದಾರೆ ನೀರು ತೊಗೊಳಕ್ಕಂತ ಹೇಳ್ಬಿಟ್ಟು. ಆಮೇಲೆ ಗಂಗೆಯಲ್ಲಿ ತ್ರಿವೇಣಿ ಸಂಗಮದ ಒಳ್ಳೆ ರೀತಿಯಲ್ಲಿ ಸ್ನಾನ ಆಯಿತು ಅಂತ ಹೇಳಿದ್ರು. ಚೆನ್ನಾಗಿ ಸ್ನಾನ ಮಾಡಿ ಅದಾದ ನಂತರ ಇದು ಬಡೆ ಹನುಮಾನ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಮಾಡಿ ಒಳ್ಳೆ ರೀತಿಯಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಓಡಾಟ ಮಾಡಿ ಪರ್ಚೇಸ್ ಎಲ್ಲ ಮಾಡಬೇಕು ಅಂತ ಹೇಳ್ತಾಯಿದ್ರು. ಎಲ್ಲ ಸದ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಗಂಗೆ ಸ್ನಾನ ಆಯಿತು. ಎಲ್ಲ ಬಡೆ ಹನುಮನ್ನ ಇಲ್ಲೇ ನೋಡ್ಕೊಂಬಿಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಗಂಗೆ ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿದ್ದೆ. ತುಂಬ ರಶ್ ಇತ್ತಂತೆ. ತುಂಬ ಕ್ರೌಡ್ ಇದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ಅಂತ ಹೇಳಿದರು. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಒಟ್ಟು ಹನುಮಂತನ ದರ್ಶನ ಕೂಡ ಆಗಿದೆ. ನೆಕ್ಸ್ಟು ತುಂಬ ಬೇರೆ ಬೇರೆ ಇದೆಲ್ಲ ಇದೆ, ಕೌಂಟ್ರ್ ಥರ ಆ ಥರ ಮಾಡಿದಾರಂತೆ. ಅದೆಲ್ಲ ನೋಡಬೇಕು ಅಂತ ಹೇಳ್ತಾಯಿದ್ರು. ಅದರ ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಇಷ್ಟು. ಇನ್ನು ಪ್ರಯಾಗ್ರಾಜಲ್ಲಿ ಜರ್ನಿ ನಡೀತಾ ಇದೆ. ಆಮೇಲೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ.